ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಯಾವ ಚಾಪ್ಟರಿಂದ ಓದಬೇಕು, ಯಾವ ಚಾಪ್ಟರ್ನ ನೀವು ಸ್ಕಿಪ್ ಮಾಡಬೇಕು. ನೀವು ಈ ಒಂದು ವಿಡಿಯೋ ನೋಡಿದ್ರೆ 33 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಕೈಲಿ ಸಿಗ್ತಾ ಇದೆ. ನಾನು ಹೇಳೋದನ್ನ ನೀವು ಕೇಳಬೇಕಷ್ಟೇ. 2026 ಆನ್ಯುವಲ್ ಎಕ್ಸಾಮ್ಗೋಸ್ಕರ ಈ ಒಂದು ವಿಡಿಯೋನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲಿ ಈ ಒಂದು 33 ಮಾರ್ಕ್ಸ್ನ ನೀವು ತೆಗೆದುಕೊಳ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕು. ಒಂದು ಸ್ಟ್ರಾಟಜಿನ ಹೇಳ್ತಾ ಇದ್ದೇನೆ, ಇದನ್ನ ಓದಬೇಕು, ಇದನ್ನ ಬಿಡಬೇಕಂತ. ಸೆಕ್ಷನ್ ಪೋಯಟ್ರಿ ಸೆಕ್ಷನ್, ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ವೆನ್ ಯುವರ್ ಓಲ್ಡ್. ಇದೊಂದು ಪೋಯಟ್ರಿ. ಇಲ್ಲಿ 3 ಮಾರ್ಕ್ಸ್ನ ಒಂದು ಕ್ವಶನ್ ಅನ್ನ ಕೇಳಲಾಗುತ್ತೆ. ಮಾಸ್ಟರ್ ಸಮರಿಯನ್ನ ಬೈ ಹಾರ್ಟ್ ಹಾಕೊಂಡ್ಬಿಡಿ. ಸಮರಿಯನ್ನ ಇಟ್ಸ್ ಫಿಕ್ಸ್ಡ್ ಕ್ವಶನ್. ಇದೊಂದು ಫಿಕ್ಸ್ಡ್ ಕ್ವಶನ್, ಪ್ರಿಯಾರಿಟಿ ಹೈ ಕೊಡಬೇಕು. ನೋಡಿ, ಈ ಒಂದು 3 ಮಾರ್ಕ್ಸ್ಗೆ ಒಂದು ರೆಡಿ ಆಗ್ಬೇಕಂದ್ರೆ ನೀವು ವೆನ್ ಯುವರ್ ಓಲ್ಡ್ ಇಂದ ಈ ಒಂದು ಸಮರಿಯನ್ನ ಬೈ ಹಾರ್ಟ್ ಹಾಕೊಂಡ್ಬಿಡಿ. ಅರ್ಥ ಆಯ್ತಾ? ನೆಕ್ಸ್ಟ್, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತ ಇದೆಯಲ್ಲ, ಇದು 3 ಅಂಕದ ಒಂದು ಬಹು ನಿರೀಕ್ಷಿತ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ಮಾಸ್ಟರ್ ದ ಸಮರಿ, ಫೋಕಸ್ ಆನ್ ದ ಲೈಫ್ ಮೆಟಾಫೋರ್. ಈ ಒಂದು ಲೈಫ್ ಮೆಟಾಫೋರ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಕೇಳಲಾಗುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಸಮರಿಯನ್ನ ಬೈ ಹಾರ್ಟ್ ಹಾಕೊಂಡ್ಬಿಡಿ, ಪ್ರಿಯಾರಿಟಿ ಹೈ ಕೊಡಿ. ಇದನ್ನ 2 ಓದಲೇಬೇಕಾಗುತ್ತೆ. ಅದಾದ ನಂತರ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನುವಂತಹ ಚಾಪ್ಟರ್ ಪೋಯಟ್ರಿ. ಇದು ಕೂಡ ಪೋಯಟ್ರಿ. 3 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ ಇಲ್ಲಿಂದ ಬರ್ತಾ ಇದೆ. ಮಾಡಬೇಕಾಗಿರೋದನ್ನು ಮಾಸ್ಟರ್ ದ ಸಮರಿ. ಹೆವೆನ್ ಈಸ್ ಆನ್ ಅರ್ತ್ ಥೀಮ್. ಹೆವೆನ್ ಈಸ್ ಆನ್ ಅರ್ತ್ ಥೀಮ್. ಈ ಒಂದು ಥೀಮ್ ಮೇಲೆ ಒಂದು ಸಮರಿಯನ್ನು ನಾನು ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ಕೊಡ್ತೀನಿ. ನೀವು ಈ ಸಮರಿಯನ್ನು ಬಯಾಟ್ ಹಾಕೊಂಡ್ಬಿಡಿ. ಸನ್ನಿ ಮಾರ್ನಿಂಗ್ ಡ್ರಾಮಾ ಇದೆ. ಇಲ್ಲಿಂದ 3, 4, 2 3 ಕ್ವಶನ್ ಅನ್ನ ಅವ್ರು ಕೇಳ್ತಾರೆ. ಮಾಸ್ಟರ್ ಎವ್ರಿಥಿಂಗ್ ಕ್ರಿಟಿಕಲ್. ತುಂಬಾ ಸ್ವಲ್ಪ ಕಷ್ಟ ಇದೆ, ಬಟ್ ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಡಿ. ಇಟ್ ಈಸ್ ದ ಮೋಸ್ಟ್ ವರ್ಸಟೈಲ್ ಚಾಪ್ಟರ್. 2 ಅಂಕಕ್ಕೆ, 4 ಅಂಕಕ್ಕೆ, 3 ಅಂಕಕ್ಕೆ ಕೇಳಲಾಗುತ್ತೆ. ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. 2 ಡಿಯರ್ ಪ್ರೋಸ್ ಮೇಲೆ 4 ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ಕಿಂಗ್ಸ್ ಕಾಸ್ಟ್ ಕಟಿಂಗ್ ಅಂಡ್ ವೈ ದ ಪ್ರಿಸ್ನರ್ ಸ್ಟೇಸ್. ಇಲ್ಲಿ ಅವನು ಯಾಕೆ ಪ್ರಿಸ್ನರ್ ಓಡ್ ಹೋಗಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಕಿಂಗ್ಸ್ನ ಕಾಸ್ಟ್ ಕಟಿಂಗ್ ಮೇಲೆ, ಯಾಕೆ ಅವನು ಖರ್ಚನ್ನು ಕಟ್ ಮಾಡ್ತಾನೆ, ಖರ್ಚನ್ನು ಕಡಿಮೆಗೊಳಿಸ್ತಾನೆ ಅನ್ನುವಂಥ ಒಂದು ಥೀಮ್ ಮೇಲೆ ಹೈ ಫೋಕಸ್ ಏನಿರಬೇಕು, ಹೈ ಇರಬೇಕು. ಈ ಒಂದು ಚಾಪ್ಟರ್ ಮೇಲೆ, ಈ ಒಂದು ಥೀಮ್ ಮೇಲೆ ನೀವು ಒಂದು ಸಮರಿಯನ್ನು ಕೊಟ್ಬಿಡ್ತೀನಿ. ಅದು 2 ಕವರ್ ಆಗುತ್ತೆ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ. ನೀವು ಓದೋದಾದ್ರೆ ಇದು ಒಂದು ಥೀಮನ್ನು ನೀವು ಓದಲೇಬೇಕಾಗುತ್ತೆ. ದ ಗಾರ್ಡನ್ ಇದೊಂದು ಪ್ರೋಸ್. ಇಲ್ಲಿ 4 ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ಫೋಕಸ್ ಆನ್ ದ ರೈವಲ್ರಿ ತಮ್ಮಣ್ಣ ವರ್ಸಸ್ ಬಸವಯ್ಯ. ಇದು ಹೈ, 4 ಅಂಕ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ರೋಮಿಯೋ ಅಂಡ್ ಜೂಲಿಯಟ್ ಮೇಲೆ 4 ಅಂಕದ ಪ್ರಶ್ನೆ ಬರ್ತಾ ಇಲ್ಲ. ಈಗ ಏನೇ ಇದ್ರು 1 ಮತ್ತು 2 ಅಂಕದ ಪ್ರಶ್ನೆ ಅಷ್ಟೇ. ಇಲ್ಲಿ ಇಮೇಜಸ್ ಅಂತಂದ್ರೆ ಸ್ನೋವಿಡೋ, ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇಥಿಯೋಪಿಯರ್ ಫಿಕ್ಸ್ ಪ್ರಶ್ನೆ. ನೈಟ್ ಕಂಪ್ಯಾರಿಸನ್ಸ್. ಇಷ್ಟನ್ನ ಬೈ ಹಾರ್ಟ್ ಹಾಕೊಂಡ್ಬಿಟ್ರೆ ರೋಮಿಯೋ ಜೂಲಿಯಟ್ ಇಂದ ಹೈ ಪ್ರಿಯಾರಿಟಿ ಮುಗೀತು. ಅದಾದ ನಂತರ ಆನ್ ಚಿಲ್ಡ್ರನ್ ಮೇಲೆ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಒಂದು ಬರ್ತಾ ಇದೆ. 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ. 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್. ಆರ್ಚರಿ ಮೆಟಾಫೋರ್. ಇಲ್ಲಿ ಬೋ ಅಂತಂದ್ರೆ ಪೇರೆಂಟ್ಸ್, ಆರೋ ಅಂತಂದ್ರೆ ಕಿಡ್ಸ್, ಆರ್ಚರ್ ಅಂತಂದ್ರೆ ಗಾಡ್. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ನೀವು ಇಲ್ಲಿ 2 ಅಥವಾ 1 ಅಂಕ ನೀವು ಆರಾಮಾಗಿ ಗಳಿಸ್ತೀರಾ. ವಂದನಾ ಶಿವ ಫಾರೆಸ್ಟ್. ಈ ಒಂದು ಚಾಪ್ಟರ್ ಇಂದ 2 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಇದೆ. ಯಾವ್ದಾವ್ದು ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ ಅಂದ್ರೆ ಚಿಪ್ಕೋ ಮೂವ್ಮೆಂಟ್, ತಪೋವನ್, ಅದಾದ ನಂತರ ನವಧಾನ್ಯ ಫಾರ್ಮ್. ಇದಿಷ್ಟಾಯ್ತು. ಅದಾದ ನಂತರ ಪೋಯಟ್ರಿ ಸೆಕ್ಷನ್ ಇಂದ ವಾಟರ್ 2 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಸೋಷಿಯಲ್ ಇಶ್ಯೂಸ್, ವಾಡಾ ಗರ್ಲ್ಸ್ ಸ್ಟ್ರಗಲ್, ಮಹಾಡ್ ಸ್ಟ್ರಗಲ್, ಅಂಬೇಡ್ಕರ್ ಬಗ್ಗೆ. ಇಷ್ಟನ್ನ ಮೀಡಿಯಂ ಇದೆ. ಮೀಡಿಯಂ ಪ್ರಿಯಾರಿಟಿ, ಮೀಡಿಯಂ ಕೊಡ್ಬೋದು, ಇಲ್ಲಾಂದ್ರೆ ಬಿಡ್ಬಹುದು. ಸೊ ದ ವೋಟರ್ ಜಪಾನ್ ಅಂಡ್ ಬ್ರೆಜಿಲ್ ಸ್ಕಿಪ್ ಮಾಡ್ಬೋದು. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. 1 ಮಾರ್ಕ್ಸ್ನ ಒಂದು ಕ್ವಶನ್ ಅಷ್ಟೇ ಬರುತ್ತೆ. ಎಲ್ಲಾನು ಓದುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 1 ಮಾರ್ಕ್ಸ್ ಕ್ವಶನ್ಗೆ ಅಷ್ಟು ಒಂದ್ಸಲ ಒಂದು ರೀಡ್ ಮಾಡಿಬಿಟ್ರೆ ಸಾಕು. ನಮ್ಮ ಗೋಲ್ ಏನಿದೆ? ಫಿಕ್ಸ್ ಕ್ವಶನ್ 12 ಮಾರ್ಕ್ಸ್ ನಮಗೆ ಬೇಕಾಗಿದೆ. ಸೊ 3 ಮಾರ್ಕ್ ಕ್ವಶನ್ಸ್ ಏನೇನಂತ ಹೇಳೋದಾದ್ರೆ ಗೋಲ್ ಎಷ್ಟು? 6ಕ್ಕೆ 4 ಆದ್ರೂ ನಾವು ಬರೀಬೇಕು. 6ಕ್ಕೆ 4 ಆದ್ರೂ ಬರೀಬೇಕು ಅಷ್ಟೇ. ಅದಾದ ನಂತರ ಇಲ್ಲಿ ಲರ್ನ್ ದ ಸಮರೀಸ್ ಫ್ರಮ್ 3 ಪೋಯಮ್ಸ್. ವೆನ್ ಯುವರ್ ಓಲ್ಡ್ ಓದಲೇಬೇಕು. ಟು ದ ಫ್ರಮ್ ಇಟ್ಸ್ ಚೈಲ್ಡ್ ಓದಲೇಬೇಕು. ಹೆವೆನ್, ಈ 3 ಚಾಪ್ಟರ್ನ ನೀವು ಓದಲೇಬೇಕು. ಇಲ್ಲಿ ನಮಗೆ 3 ಕ್ವಶನ್ ಸಿಕ್ತು. ಅದಾದ ನಂತರ ಪ್ರೋ ಟಿಪ್, 4 ಮಾರ್ಕ್ಸ್ ಆನ್ಸರ್ಗೆ ಸಿನ್ಸ್ ಯು ನೀಡ್ 4 ಆನ್ಸರ್ಸ್, ಸನ್ನಿ ಮಾರ್ನಿಂಗ್ ಇಸ್ ದ ಯುವರ್ ಬೆಸ್ಟ್ 4th ಆಪ್ಷನ್ ಆಸ್ ಇಟ್ ಕವರ್ಸ್ ಮಲ್ಟಿಪಲ್ ಸೆಕ್ಷನ್ಸ್. ಇದನ್ನ ನೀವು ಬಿಡಬಾರ್ದು, ಇದನ್ನ ನೀವು ಓದಲೇಬೇಕು. ಯಾಕಂತಂದ್ರೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಇಲ್ಲಿಂದ ಇದು ಬರ್ತಾ ಇದೆ. ಸೊ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಅದಾದ ನಂತರ 4 ಅಂಕದ ಪ್ರಶ್ನೆ
ಇಲ್ಲಿ ಗೋಲ್ ನಮಗೆ 4 ಅಂಕದ ಪ್ರಶ್ನೆ ಬರಿಬೇಕಾಗಿರೋದಷ್ಟು 3. ಆಕ್ಷನ್ ಏನೇನ್ ಮಾಡ್ಬೇಕಂದ್ರೆ ಟು ಡಿಯರ್ ಗಾರ್ಡನರ್ ಸನ್ನಿ ಮಾರ್ನಿಂಗ್ ಮೇಲೆ 2 ಅಂಕದ ಪ್ರಶ್ನೆ 3, 4 ಬರ್ತಾ ಇದೆ. ಅದಾದ ನಂತರ ಗಾರ್ಡನ್ ಮೇಲೆ ಒಂದು, ಟು ಡಿಯರ್ ಮೇಲೊಂದು, ಈ 3ಅನ್ನ 4 ಅಂಕಕ್ಕೆ ನಾವು ಓದಲೇಬೇಕು, ಕಂಪಲ್ಸರಿ ಇದೆ. ಅದಾದ ನಂತರ ಬ್ಯಾಕಪ್ ಏನಂತಂದ್ರೆ ವೇರ್ ದೇರ್ ಇಸ್ ಅ ವೀಲ್ ದೇರ್ ಇಸ್ ಅ ವೇ, ಇದೊಂದು ಬ್ಯಾಕಪ್ ಆಪ್ಷನ್. ಬ್ಯಾಕಪ್ ಇದು 4 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಅದಾದ ನಂತರ ಡು ನಾಟ್ ವೇಸ್ಟ್ ಯುವರ್ ಟೈಮ್, 4 ಮಾರ್ಕ್ಸ್ ಆನ್ಸರ್ಸ್ ಫಾರ್ ದ ವಾಟರ್ ಅಂಡ್ ವಾಟರ್ ಅನ್ನ ಬಿಟ್ಬಿಡಿ 4 ಅಂಕದ ಪ್ರಶ್ನೆಗೆ. ವಾಟರ್ ಮೇಲೆ 4 ಅಂಕದ ಪ್ರಶ್ನೆ ಸ್ಕಿಪ್ ಮಾಡಬಹುದು. ಬರಿಬೇಕಾಗಿರೋದು ಎಷ್ಟ್ರಿ? ಕೇವಲ 3 ಬರಿಬೇಕು. ಸನ್ನಿ ಮಾರ್ನಿಂಗ್ ಒಂದು ತಗೋಣ, ಗಾರ್ಡನರ್ ಅಂಡ್ ಟು ಡಿಯರ್, ಮುಗಿದೋಯ್ತು. ಇಷ್ಟೇ ನಮ್ಗೆ ಬೇಕಾಗಿರೋದಷ್ಟು ಅಷ್ಟೇ. ಸ್ಕೋರಿಂಗ್ 9 ಮಾರ್ಕ್ಸ್. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ 1 ಮಾರ್ಕ್ಸ್ ಕ್ವೆಶನ್. ರೋಮಿಯೋ ಜೂಲಿಯಟ್ ಮೇಲೆ ಇಮೇಜಸ್, ರೋಮಿಯೋ ಯೂಸಸ್ ಫಾರ್ ಜೂಲಿಯಟ್ಸ್ ವಾಯ್ಸ್ ವರ್ಸಾ. ಅದಾದ ನಂತರ ಆನ್ ಚಿಲ್ಡ್ರನ್ ಮೇಲೆ ಬೋ, ಆರೋ, ಆರ್ಚರ್, ಈ ಒಂದು ಥೀಮ್ಸ್ ಅನ್ನ, ಮೆಟಾಫರ್ಸ್ ಅನ್ನ ನೆನ್ಪಿಟ್ಕೋಬೇಕು. ವಂದನಾ ಶಿವ ಮೇಲೆ 2 ಕೋರ್ಸಸ್, A to Z ಆರ್ಗ್ಯಾನಿಕ್ ಫಾರ್ಮಿಂಗ್, ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ಇಲ್ಲಿ ಇದು 1 ಮಾರ್ಕ್ಸ್ ಕ್ವೆಶನ್ಗೆ, 1 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಕ್ವೆಶನ್ಗೆ. ಅದಾದ ನಂತರ ವಾಟರ್ ಮೇಲೆ ಫೇಸಸ್ ಆಫ್ ದ ವಾಟರ್, ಬಿಸ್ಲೆರಿ, ಇನೋಸೆಂಟ್, ಪೆಪ್ಸಿ, ಡ್ಯಾನ್ಸಿಂಗ್ ಅಂಡ್ ಮಿನರಲ್ ವಾಟರ್, ನ್ಯೂ ನೇಮ್. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸುಲಭವಾಗಿ 33 ಮಾರ್ಕ್ಸ್ ನೀವು ಇಲ್ಲಿ ರೆಡಿ ಆಗ್ತೀರಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.